ನಮಸ್ತೆ ಎಲ್ಲರಿಗೂ ಪ್ರೇಮಾಸ್ ಜರ್ನಿ ಚಾನಲ್ಗೆ ಸ್ವಾಗತ. ಇವತ್ತು ಟ್ಯೂಷನ್ ಮಕ್ಕಳನ್ನ ಕರ್ಕೊಂಡು ನಾನು ಗ್ರೌಂಡಿಗೆ ಬಂದೇನಿ. ಯಾಕಪ್ಪ ಅಂದ್ರೆ ಅವರು ಎಕ್ಸಾಮ್ ಬರೆದು ಬ್ಯಾಸ್ರಾಗೈತ್ರಿ, ನಮ್ಗೆ ಏನಾರ ಆಟ ಆಡಿಸ್ರಿ ಅಂತ ಹೇಳಿ ಗಂಟ್ಬಿದ್ದಿದ್ವು. ಹಾಗಾಗಿ ಗ್ರೌಂಡಿಗೆ ಕರ್ಕೊಂಡು ಬಂದು ಆಟ ಆಡ್ಸಾತಿದ್ದೆ. ನಾವೇನು ಸಣ್ಣ ಮಕ್ಕಳಿದ್ದಾಗ 90s ಕಿಡ್ದವ್ರು ಆಟ ಆಡಿದ್ವಲ್ಲ ಅದೇ ಗೇಮ್ಸನ್ನು ಆಟ ಆಡಿಸಿದ್ದೆ. ಭಾಳ ಖುಷಿಯಿಂದ ಆಟ ಆಡಿದ್ರು. ಈ ಆಟ ಯಾವುದಪ್ಪ ಅಂದ್ರೆ ರೆಕ್ಕೆ ಬಡಿದರೆ ಗೊತ್ತಿಲ್ಲ ಅಂತ ಹೇಳಿ. ನಿಮಗೇನಾರ ನೆನಪಿತ್ತಂದ್ರೆ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲೊಂದು ಆಟ ಐತ್ರಿ, ಅದು ಡಿಫ್ರೆಂಟ್ ಆಗಿರುವಂಥ ಆಟ. ಉಪ್ಪು ಆ ಕಡೆ ಮನೆ ಕಪ್ಪು ಅಂತ ಹೇಳಿ ಆಡ್ತಿದ್ವಿ ನಾವು ಸಣ್ಣವರಿದ್ದಾಗ. ಇವರನ್ನ ನೋಡಿದ್ರೆ ನನ್ನ ಚೈಲ್ಡ್ಹುಡ್ ಮೆಮ್ರೀಸ್ ಎಲ್ಲ ಕಣ್ಮುಂದೆ ಬರಾಕತ್ತಿದ್ವು. ಆ್ಯಂಡ್ ಮಕ್ಕಳಿಗೇನು ಫೋನ್ ಕೊಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ. ಫೋನ್ ಬದಲಾಗಿ ಈ ಥರ ಆ್ಯಕ್ಟಿವಿಟೀಸ್ ನೀವೇನು ಸಣ್ಣವರಿದ್ದಾಗ ಆಡ್ತಿದ್ರಲ್ಲ ಅದೇ ಆಟಗಳನ್ನು ಆಡಿಸೋದ್ರಿಂದ ಅವರು ಫಿಸಿಕಲಿ ಮತ್ತು ಮೆಂಟಲಿ ಕೂಡ ಸ್ಟ್ರಾಂಗ್ ಆಗ್ತಾರೆ. ನನ್ನ ಅನಿಸಿಕೆ ಇದು. ಇನ್ನೊಂದು ಕಿವಿ ಮಾತು ಏನಪ್ಪ ಅಂತಂದ್ರೆ, ಮಕ್ಕಳು ಯಾವಾಗಲೂ ಹೂ ಇದ್ದಂಗೆ ಅವರಿಗೆ ಫಸ್ಟ್ ಬರಬೇಕು, ಫಸ್ಟ್ ರ್ಯಾಂಕ್ ಬರಬೇಕು, ಓದು ಅಂತ ಹೇಳಿ ಮೆಂಟಲಿ ಟಾರ್ಚರ್ ಮಾಡಬಾರ್ದ್ರಿ. ಹಂಗೆ ಮಾಡೋದ್ರಿಂದ ಅವ ಕುಗ್ಗುಕೊಂತ ಹೋಗ್ತಾವೆ ವಿನಃ ಅವು ಯಾವಾಗಲೂ ಅರಳೋಂಗೇ ಇಲ್ಲ. ಹಾಗಾಗಿ ಅವು ಒಂಥರ ಸಣ್ಣ ಸಸಿ ಇದ್ದಂಗೆ ಅವುಗಳಿಗೆ ನಾವು ನೀರು ಹಾಕಬೇಕೇ ವಿನಃ, ಗೊಬ್ಬರ ಹಾಕಬೇಕೇ ವಿನಃ ಚೂಟ್ಬಾರ್ದ್ರಿ. ಅವರ ಕನಸುಗಳನ್ನು ನಾವು ಚೂಟ್ಬಾರ್ದು. ಆ ಸಸಿ ಬೆಳೆಯೋದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಇರಬೇಕೇ ವಿನಃ ನಿಮ್ಮ ಕಿರಿಕಿರಿ ಇರಬಾರ್ದು. ಸೊ ಹಾಗಾಗಿ ನಾನು ಮಾತ್ರ ನನ್ನ ಮಕ್ಕಳಿಗೆ ಏನು ಖುಷಿ ಕೊಡುತ್ತೋ ಅದನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಮಾಡಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದೇನಪ್ಪ ಅಂತಂದ್ರೆ ಹೊಸ ಗೇಮ್ಸ್ ಯಾವ್ದಾರ ಇದ್ರೆ ಮೆನ್ಷನ್ ಮಾಡಿ ಹೇಳಿ. ಓಕೆ, ಟೇಕ್ ಕೇರ್, ಬಾಯ್.